ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ ಯಾರೀ ಗಾನಕ್ಕೆ ಹೋಗಿಲಿ ಎಲ್ಲಿರುವುದು ನನ್ನಲ್ಲೂ ನೀನೇ ಕಂಡೆ ಮಗವನ್ನು ಕಂಡೆ ವಾನಲ್ಲು ನೀನೆ ನೀನೆ ಎಲ್ಲೆಲ್ಲೂ ನೀನೆ ನನ್ನಲ್ಲು ನೀನೆ ವಾನಲ್ಲು ನೀನೆ. ಇಲ್ಲಿವರೆಗೂ ಇಂತ ಕೋಗಿಲೆ ಕಂಠನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ. ಇದು ಕೋಗಿಲೆ ಅಲ್ಲ, ಹುಬ್ಬಳ್ಳಿ ಎಮ್ಮೆ. ಅಯ್ಯಯ್ಯೋ ಸ್ನಾನ ಮಾಡುವಾಗ ಕದ್ದು ನನ್ನ ಮೈ ನೋಡ್ಬಿಟ್ಟು ಓಡ್ಬಿಡ್ತಾ ಇದ್ಯಾ? ನನ್ನ ಮದ್ವೆ ಮಾಡ್ಕೊಳ್ಳಯ್ಯ, ನಾನು ಬಿಡಕ್ಕಿಲ್ಲ, ನೀನ್ ಬಿಡಕ್ಕಿಲ್ಲ. ಏನೇ ಈಗ ರೀ ಅನ್ನೋದು? ಗೊತ್ತಿಲ್ಲ ನಿಂಗೆ ಮೋಟರ್ ಬೈಕ್ ಇಳಿಬಾರ್ದು ಅಂತ? ಯೋ ಎಲ್ಲೋಡೈತಿಯ ನೀನು? ಬತ್ತಿಯ ಹೋಗು ನೀನು. ಏನ್ ಹಂಗ ಹೋಗ್ತಾ ಇದೀಯಾ? ನಾನ್ ಹೂವ ಕೊಟ್ರಿ ಈ ಊರಲ್ಲಿ ಯಾರು ಬೇಡನಲ್ಲ ಗೊತ್ತಾ? ತಗೋ ಹೂವ. ತಗೊಂಡು ಹೋಗಿ ನಿಮ್ಮಮ್ಮನ ಕೊಡು. ತಗೊಳ್ಳೆ, ತಗೋ. ಇದೇನ ಇದು ಪರಮೇಶಿ? ತೇರ್ ನಮ್ಮನೆ ಕಡೆ ತಿರುಗ್ಬಿಟ್ಟೈತೆ. ಹಳ್ಳ ಇರೋ ಕಡೆ ನೀರ್ ಹರಿತದೆ, ಹೆಣ್ಣಿರೋ ಕಡೆ ಗಂಡಿನ ಕಡೆಯವ್ರು ಬರ್ತಾರೆ. ನೀನು ಹೂ ಅಂದ್ರೆ ನಾನ್ ನಿನ್ ಬೀಗ ಹಾಕ್ತೀನಿ. ಓ ಸಂತೋಷ, ಯಾರು ಬೇಡ ಅಂದಿದ್ದು? ಬನ್ನಿ ಒಳಗ್ ಕೂತ್ ಮಾತಾಡವ. ಯಾವಲ್ಲ ಅವ್ನ್ ಬೀಗದಸ್ಲು? ಏಯ್, ನೀನ್ ಯಾವಲ್ಲ ಇಲ್ಲಿಗೆ ಬರಕ್ ಹೇಳಿದ್ದು? ಬಾವಾದು ಸದ್ದು ಬಾಯ್ಲಿ. ಹುಲಿ ಹುಲಿ ಸ್ನೇಹ ಮಾಡ್ಬೇಕು, ಕತ್ತೆ ಸ್ನೇಹ ಅಲ್ಲ. ಬೆಟ್ಟಪ್ಪ, ಈ ಊರ್ನ ಯಾವ ಪಟ್ಟಿ ಮಗನ ಬಾಯಿಂದಾನು ನನ್ನ ಹೆಸರು ಬಂದಿಲ್ಲ. ನೀನ್ ಕೂಗಿದ್ಯಾ? ನಾನೇನ್ ಆಚೆ ಕಡೆ ಬೋಲ್ಡ್ ಹಾಕಿದೀನಲ್ಲ, ನನ್ ಮನೆಯಾಗ ಎಣ್ಣಾದೆ ಯಾರಾದ್ರೂ ಬಂದು ನೋಡ್ಕೊಂಡು ಹೋಗಿ ಅಂತ. ಈ ಬೆಟ್ಟಪ್ಪನ ಮನೆ ಸಂಬಂಧ ಮಾಡಕ್ಕೂ ಯೋಗ್ಯತೆ ಇರ್ಬೇಕಲ್ಲ. ಯೋಗ್ಯತೆ ಏನ್ಲಾ ಇದೆ ನಿನ್ಗೆ? 200 ಎಕರೆ ಜಮೀನು, ಆಮೇಕೆ 50 ಎಕರೆ ಅಡಿಕೆ ತೋಟ, ಆಮೇಕೆ 6 ಕೋಟಿ ರೊಕ್ಕ. ಜನ ಹೆಣ್ ಕೇಳಕ್ ಬರೋವಾಗ್ಲೇ 10 ಜನ ಬರ್ಲಿಲ್ಲ ನಿನ್ ಯೋಗ್ಯತೆಗೆ. ಅದೇ ಈ ಬೆಟ್ಟ ಹೊಂಟ್ರೆ 10 ಹಿಂದೆ ಹರ್ಕೊಂಬತ್ತದೆ. ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು 2 ಜಾಗದಲ್ಲಿ. ನೀನ್ ತಾಳಿ ಕಟ್ಟುವಾಗ ಎಷ್ಟ್ ಜನ ನಿನ್ಗೆ ಅಕ್ಷತೆ ಹಾಕೋಕ್ ಬರ್ತಾರೆ, ನೀ ಸತ್ತಾಗ ಎಷ್ಟ್ ಜನ ಮಣ್ಣು ಹಾಕಕ್ ಬರ್ತಾರೆ ಅನ್ನೋದ್ರ ಮೇಲೆ ನೀನೇನ್ ಸಂಪಾದನೆ ಮಾಡಿದೆ ಅನ್ನೋದು ಗೊತ್ತಾಯ್ತದೆ. ಜನನ ಸಂಪಾದನೆ ಮಾಡೋದಕ್ಕೂ ಗುಣ ಇರ್ಬೇಕಲ್ಲ. ಗುಣ ಅದು ನಿನ್ಗೆಲ್ಲ ಐತೆ ಬುಡುಗಾಡಿ. ಅಪ್ಪಯ್ಯ,
ನಾವು ಅವನ್ ಸಂಬಂಧ ಬೆಳೆಸ್ರೆ ಇವನ್ ಗಂಟೆ ಹೋಗುತ್ತೆ. ನಾವಿಲ್ಲಿದ್ದೀವಲ್ಲ ಅದೇ ದೊಡ್ಡ ತಪ್ಪು. ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ. ಮೊದ್ಲು ಈ ಮನೆ ಬಿಟ್ಟೋಗ್ಬೇಕು. ನಡಿ ಮುಂಡಿದೆ. ಅವನಿರೋ ಗಂಟ ಎಲ್ಲ ಅವಂದು. ಅವನು ಓದ್ಬೇಕೆಲ್ಲ ನಿಂದೆ ಅಲ್ವೇನಲ್ಲ, ಅಲ್ಲಿ ಗಂಟ ಓಸಿ ಅದುಮ್ಕೊಂಡಿರು. ಇಷ್ಟೊಂದು ಕಸ ಕಡ್ಡಿ ಬಿಟ್ಕೊಂಡಿದ್ರೆ ರೋಗ ರುಜಿನ ಬರದಲ್ಲ ಇನ್ನೇನಾಯ್ತವೆ. ಗಬ್ನನ್ ಮಕ್ಕಳು ತಗೊಂಬಂದು ಏನಯ್ಯ ನಾನ್ ನೋಡ್ಬಿಟ್ಟು ಓಡೋಯ್ತಾ ಇದ್ಯಾ ತಪ್ಪಿಸ್ಕೊಂಡು? ಈ ಡುಮ್ಮಿನ ಮದ್ವೆ ಆಗ್ಬೇಕಾಗುತ್ತೆ ಅಂತ ಓಡೋಯ್ತಾ ಇದ್ಯಾ? ನನಗಿಂತ ಚೆನ್ನಾಗಿ ಒಂದ್ ಹುಡುಗಿ ಮೈನ ಅವಳು ಗಂಡನ್ ಬಿಟ್ಟು ಬೇರೆ ಯಾರು ನೋಡಂಗಿಲ್ಲ. ಈಗ ನೀ ಎಲ್ಲ ನೋಡ್ಬಿಟ್ಟಿದ್ಯಾ. ಓಹೋ, ಏನ್ ಬೆಣ್ಣೆಲ್ ಮಾಡಿರೋ ಮೈ ನಿಂದು. ಹೋಗೋ ಕ್ಯಾಮೆರಾ ನೋಡೋಗೋ. ಓಟಿ ತೆಗೆದು ಬಿಡ್ತೀನಿ. ಪಂಚಾಯತಿ ಕಟ್ಟೆ ಗೆಲ್ಬಿಟ್ಟು ಜಮೀನ್ದಾರ್ ಕಳ್ಸ್ಬಿಡ್ತೀನಿ. ಮರ್ಯಾದೆ ನನ್ ಕೊಳ್ಳಕ್ ತಾಳಿ ಕಟ್ಟಿದ್ರೆ ಸರಿ. ಅಯ್ಯಯ್ಯೋ, ನಾನು ಇವಳು ಕೊಳ್ಳ ತಾಳಿ ಕಟ್ಬೇಕಂತಲ್ಲಪ್ಪ. ಯಾರು ಇಲ್ವಲ್ಲಪ್ಪ ನ್ಯಾಯ ಹೇಳಕ್ಕೆ. ಈ ಕಲ್ಲಾದರಕ್ಕೆ ಕತೆ ನೋಡಕ್ ಯಾರು ಇಲ್ವಲ್ಲಪ್ಪ. ಯಾರಿದ್ದಾರ ನಿನ್ಗೆ? ಬಾರೋ ಬಳ್ಳಾರಿ, ನನ್ ಭಾಗಕ್ಕೆ ಕಾಶಿ ವಿಶ್ವನಾಥ ಬಂದಾಗ ಬಂದ್ಬಿಟ್ಟೆ ಕಣೋ. ನೋಡು ಎಲ್ಲ ಗೊತ್ತದೆ ಕಣೋ. ನಾನು ಇವಳನ್ನ ಮದ್ವೆ ಆಗ್ಬೇಕಂತಲ್ಲೋ. ಯಾಕೆ? ಅವಳೇನ್ ಹೆಣ್ಣಲ್ವಾ? ನಾಯಿ ಹಸ್ದಿದೆ, ಅನ್ನ ಅಳಸಿದೆ, ನಿನಗೂ ವಯಸ್ಸಾಗದೆ. ಇಲ್ಸಲೇ ಬಾಟ ಗಿಟ್ಟ ಅಂತಂದ್ರೆ ತಟ್ಟು ಬಿಡ್ತೀನಿ. ಗೌರವದಿಂದ ಭಾವ ಅಂತ ಕರಿಬೇಕು. ಭಾವ? ಅವಳು ಯಾರು ಅನ್ಕೊಂಡಿದ್ಯಾ? ನನ್ ತಂಗಿ, ಚಿಕ್ಕಪ್ಪನ ಮಗಳು. ಯಾರಲ್ಲಿ? ಓಂ ಸುಖಾಯ ನಮಃ. ಯಾರನ ಏಕದಂತಾಯ ನಮಃ. ಜಗತ್ತೆ ಹಾಕಿಸ್ತಾ ಇದ್ಲಿಲ್ಲ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಪಾಕಮಾಯ ನಮಃ. ಓಂ ಕುಮಾರ ಗುರುವೇ ನಮಃ. ಓಂ ಭೂಸುಖವಾಹಾಯ ನಮಃ. ತೋಳಿ ಮಾಂಗಲ್ಯ ತೋಳಿ. ಬಾವ ಹಿಂಗೆ ಮಜ್ಜಿಗೆ ಅಂದ್ರೆ ಬಹಳ ಇಷ್ಟ. ಮಜ್ಜಿಗೆ ಕುಡಿಸಮ್ಮ. ಬಾ ಬೆಟ್ಟ ಬಾ. ಹಾ, ಸರ್ಕಳೆ. ಊರಾಚಿರುವ ಸರ್ಕಾರಿ ಸ್ವಾಮ್ಯದ ಗ್ರಾನೈಟ್ ಕ್ವಾರಿಯನ್ನು ಸಾರ್ವಜನಿಕ ಹರಾಜು ಕರೆಯಲಾಗಿದೆ. ಸರ್ಕಾರಿ ಬೀಟ್ 1 ಲಕ್ಷ ರೂಪಾಯಿ. 3 ಲಕ್ಷ 3 ಲಕ್ಷ 3 ಲಕ್ಷದ 1. ಸಣ್ಣ, ಎಷ್ಟಾದ್ರೂ ಚಿಂತೆ ಇಲ್ಲ, ಕೂಗು. 15 ಲಕ್ಷ 15 ಲಕ್ಷ 15 ಲಕ್ಷದ 1. ಯಾರ್ರಿ ನೀವು? ನಾವೆಷ್ಟೇ ಲಕ್ಷ ಕೂಗಿದ್ರು ಅದ್ರ ಮೇಲೆ ಒಂದು ಅಂತ ಒಗ್ಗರಣೆ ಆಗ್ತಾ ಇದ್ದೀರಾ? ಯಾರು ಎಷ್ಟೇ ಕೂಗಿದ್ರು ಅದ್ರ ಮೇಲ್ 1 ಅಂತ ನಮ್ಗೆ ಅಪ್ಪಣೆ ಆಗಿದೆ. ಅವ್ರಿಗೆ ಕೂಗೋಕೆ ಏನ್ರಿ ಆಗಿದೆ? ಅವ್ರೇನ್ ಬಾಯಲ್ಲಿ ಕಡುಬು ತುರ್ಕೊಂಡಿದಾರ? ಇದು ಸರ್ಕಾರಿ ಜಾಗ, ಅವ್ನ್ ಮಾವನ್ ಮನೆ ಅಲ್ಲ. ಮನಸ್ಸಿಗೆ ಬಂದಾಗ ನಡ್ಕೊಳಕ್ಕೆ. ನಮಸ್ಕಾರ. ಯಾರೆಲ್ಲ ಬೋಳಿಸಿದ್ದು? ಕ್ಷೌರದವನು. ಅಷ್ಟು ಗೊತ್ತಾಗಿಲ್ವ ನಂಗೆ? ಹೇಳ್ತಲೆ ಕೊಟ್ಟೆ, ತಿರುಪತಿ ಕೊಟ್ಟೆ. ಅದು ಬಿಟ್ರೆ ಇನ್ನೇನ್ ಕೊಡ್ತೀಯ ಅಲ್ಲಿ? ಕುಂತ್ಕ. ಎಲ್ಲಾದ್ರೂ ಉಂಟೆ. ನಿಮ್ ಮುಂದೆ ನಾನ್ ಕೂತ್ಕೊಳ್ಳೋದ? ನೀವು ಕೊಟ್ಟು ದುಡ್ಡಲ್ಲಿ ಓದಿ ನಾನು ಈ ಕುರ್ಚಿಲ್ ಕೂತಿದ್ದೀನಿ. ಆ ಋಣ ತೀರ್ಸಕ್ಕಾಗತ್ತಾ? ಅದನ್ನ ಬಾಯಲ್ಲಿ ಹೇಳ್ದೆ ಮಾಡ್ ತೋರ್ಸಿದ್ರೆ ಚೆನ್ನ. ಖಂಡಿತ. ಅಂತ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಆ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ. ಈಗ ಬಂದೈತೆ ಮಗ. ನಮ್ಮೂರಾಚೆಗಿರೋ ಕ್ವಾರಿನ ನಮ್ ಬಿಳಿಗಿರಿ ತಗೋಬೇಕು ಅಂತ ಆಸೆ ಪಟ್ಟವನೇ. ಅದು ನಮಗ್ ಸಿಗಬಾರ್ದು ಅಂತ ಆ ಬೆಟ್ಟ ತಡಿತಾವನೆ. ನೀ ಹೆಂಗಾರ ಮಾಡಿ ಅದನ್ನ ನಮ್ ಬಿಳಿಗಿರಿ ಹೆಸರಿಗೆ ಮಾಡಿಸ್ಬಿಟ್ರೆ ನಮ್ಮ ಋಣನ ಸ್ವಲ್ಪ ಕಡಿಮೆ ಮಾಡ್ದಂಗ ಆಯ್ತದೆ. ಅಷ್ಟೇ ತಾನೇ? ಆಯ್ತು ಅಂತ ತಿಳ್ಕೊಳ್ಳಿ. ನೀವು ಹೊರಡಿ, ನಾನ್ ನೋಡ್ಕೋತೀನಿ. ಅಷ್ಟೇ ಸಾಲದು, ಯಾವ್ದಾದ್ರೂ ಒಂದ್ ಕೇಸ್ನಲ್ಲಿ ಬುಕ್ ಮಾಡಿ ಅವನ ಒಳಗಡೆ ಹಾಕಿಸ್ಬಿಡಿ. ಆಯ್ತು. ಥ್ಯಾಂಕ್ ಯು. ಕೈ ಇಳಿಸಿ, ಕುರ್ಚಿ ಮರ್ಯಾದೆ ಕೊಡಿ, ಕೂತ್ಕೊಳ್ಳಿ. ನಾವು ಬರ್ತೀವಿ ಕಣಮಗ, ಕುಂತ್ಕೊಳ್ಳಪ್ಪ. ಹೇಳಿದ್ದು ಗೆಪ್ತಿ ಮಾಡಿಕೋ. ನಾವು ಆಚೆಗೆ ಹೋದ್ಮ್ಯಾಕೆ ಮರ್ತ್ಗಿರ್ತ್ಬಿಟ್ಟಿಯಾ?
ತೆಗಿಲ. ಎಲ್ಲಾದ್ರೂ ಉಂಟೆ, ನಾನ್ ನಿಮ್ ಮುಂದೆ ಕೂತ್ಕೊಳ್ಳೋದ? ನಿಮ್ಮ ಅನ್ನ ತಿಂದು ಬೆಳೆದವನು ನಿಮ್ ಮುಂದೆ ಕೂತ್ಕೊಳಕ್ಕಾಗತ್ತಾ? ಇದು ಮಾತನಾಗಿರ್ಬಾರ್ದು, ಮನಸ್ಸಿನ ಒಳಗಡೆ ಇರ್ಬೇಕು. ಕೂತ್ಕೋ. ಪರವಾಗಿಲ್ಲ. ಕೂತ್ಕೊಳ್ಳಯ್ಯ. ಊರಾಚೆ ಒಂದ್ ಕಲ್ಲಿನ ಬೆಟ್ಟ ಐತೆ. ಹೌದು. ಅದನ್ನ ಮುತ್ಕನ್ ಕಡೆಯವ್ರು ತಗೋಬೇಕು ಅಂತ ಬೋ ಪ್ರಯತ್ನ ಮಾಡ್ತಾವ್ರೆ. ಗೊತ್ತು. ನಾನ್ ತಗೋಬಾರ್ದು ಅಂತ ನನ್ನ ಬೇರೆ ತಡಿತಾವ್ರೆ. ಅದು ಗೊತ್ತು. ಕೂತ್ಕೊಳ್ಳಯ್ಯ. ನಾನ್ ಕೂತಿರ್ಬೇಕಾದ್ರೆ ಪದೇ ಪದೇ ನೀನ್ ನಿಂತ್ಕೋತಾ ಇದ್ರೆ ಒಬ್ಬ ಅಧಿಕಾರನ ಅವಮಾನ ಮಾಡ್ದಂಗ ಆಯ್ಕಿಲ್ವಾ? ಅಂತ ಒಂದ್ ಕೆಟ್ಟ ಹೆಸರು ನನಗ್ ಬೇಕಾ? ನಿನಗ್ ನಿಜವಾಗ್ಲೂ ಒಳ್ಳೇದ್ ಮಾಡ್ಬೇಕು ಅಂತ ನಿನ್ ಮನಸ್ನಾಗ ಏನಾದ್ರೂ ಇದ್ರೆ ಆ ಬೆಟ್ಟ ನನ್ನ ಹೆಸರಿಗೆ ಬರ್ಸ್ಬೋದು. ಆದ್ರೆ ಬೇರೆ ಯಾರಾದ್ರೂ ಅದನ್ನ ತಗೊಂಡ್ರೆ ಹುಷಾರ್. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನಿನಗ್ ಬೇರೆ ಕೊಟ್ಬಿಟ್ಟೆ ಇದು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನಾನ್ ಸರ್ ಪುಟ್ಸ್ವಾಮಿ ಮಾತಾಡ್ತಾ ಇರೋದು. ಮುಂದಿನ ತಿಂಗಳು ಟ್ರಾನ್ಸ್ಫರ್ ಮಾಡ್ತೀನಿ ಅಂತಿದ್ರಲ್ಲ ಸರ್, ಈ ತಿಂಗಳೇ ಮಾಡ್ಬಿಡಿ ಸರ್. ಇವತ್ತೇ ಮಾಡ್ಬಿಡಿ ಸರ್.